ನಮಸ್ಕಾರ. ಮೇಯರ್ ಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಪೆಷಲ್ ಎಪಿಸೋಡ್ ಅನ್ನ ಮಾಡಿದ್ದೀವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ನಾಡಿನಾದ್ಯಂತ. ಇದರ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಡಬಲ್ ಖುಷಿ ನೀಡಕ್ಕೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಾವು ತಡ ಮಾಡೋದಿಲ್ಲ, ಅವರನ್ನ ನಿಮಗೆ ಪರಿಚಯ ಮಾಡ್ಕೊಂತೀವಿ. ಮಂಗಳೂರಿನ ಮೇಯರ್ ಆಗಿರುವಂತಹ ಕವಿತಾ ಸನಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಓಕೆ ಮೇಡಮ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ನಾವು ಮಹಾಲಕ್ಷ್ಮಿ ಅಂತ ವರಮಹಾಲಕ್ಷ್ಮಿ ಅಂತ ಮೇಯರ್ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ. ನೀನು ಗೆಸ್ ಮಾಡ್ತೀರಾ ಯಾಕೆ ಆ ಒಂದು ಹೆಸರನ್ನ ಇಟ್ಟಿದ್ದೀವಿ ಅಂತ? ಗೊತ್ತಿಲ್ಲ, ಆದರೆ ಒಂದು ಲೆಕ್ಕದಲ್ಲಿ ನೋಡುವಾಗ ಅಂದರೆ ನಾನು ಯಾವಾಗಲೂ ಹೂವೆಲ್ಲ ಇಡ್ತಾ ಇರ್ತೇನೆ. ಯಾವಾಗಲೂ ಪ್ರತಿದಿನ ನನ್ನ ತಲೆಯಲ್ಲಿ ಹೂ ತಪ್ಪುದಿಲ್ಲ, ಹಣೆಯಲ್ಲಿ ಕುಂಕುಮ ತಪ್ಪುದಿಲ್ಲ. ಹಾಗೆ ಒಂದು ಕಡೆಯಿಂದ ಇರ್ಬೋದು. ಮತ್ತೆ ಯಾಕೆ ತಾವಿಟ್ಟಿದ್ದೀರೋ ಗೊತ್ತಿಲ್ಲ ನನಗೆ. ಇನ್ನೊಂದು ಸ್ಪೆಷಲ್ ಒಂದು ಇದು ಕೂಡ ಇದೆ, ಉದ್ದೇಶ ಕೂಡ ಇದೆ. ಇಡೀ ಮನೆಗೆ ಯಾವ ತರ ಒಂದು ಗೃಹಿಣಿ ಲಕ್ಷ್ಮಿ ಆಗಿರ್ತಾಳೋ ಅದೇ ರೀತಿ ನೀವು ಮಂಗಳೂರಿಗೆ ಒಂದು ಮಹಾಲಕ್ಷ್ಮಿ ಆಗಿದ್ದೀರಾ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡ್ತಾ ಬಂದಿದ್ದೀರಾ. ಅದಕ್ಕೆ ನಿಮಗೆ ಒಂದು ಮೇಯರ್ ಮಹಾಲಕ್ಷ್ಮಿ ಅಂತ ನಾವು ಇವತ್ತಿನ ಎಪಿಸೋಡಿಗೆ ಹೆಸರನ್ನ ಕೂಡ ಇಟ್ಟಿದ್ದೀವಿ. ಓಕೆ, ನೀವು ಯಾವ ತರ ಹಬ್ಬವನ್ನ ಆಚರಣೆ ಮಾಡ್ತೀರಾ ಅಂತ ಈ ಹಬ್ಬ? ಇಲ್ಲಿ ಏನು ಅಂತ ಹೇಳಿದ್ರೆ, ನಾನು ಪ್ರತಿ ಸಲ ವರಮಹಾಲಕ್ಷ್ಮಿ ಪೂಜೆ ಏನಿದೆ ಆ ದಿನ ದೇವಸ್ಥಾನಗಳಲ್ಲಿ ಸುಮಾರು 2-3 ದೇವಸ್ಥಾನಗಳಿಗೆ ಹೋಗ್ತೇನೆ. ಅದು ಮಾತ್ರ ಅಲ್ಲ, ಎಲ್ಲಿಯಾದರೂ ಈಗ ನನ್ನ ವಾರ್ಡಲ್ಲಿ ಕೂಡ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಇವತ್ತು ಈಗಾಗಲೇ ನಾನು ಭದ್ರಕಾಳಿ ದೇವಸ್ಥಾನ ಮತ್ತು ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಬಂದಿದ್ದೇನೆ. ಮತ್ತೆ ಬಹುಶಃ ತಮ್ಮ ಈ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ಮುಗ್ದ ನಂತರ ಮತ್ತೆ 3 ನನಗೆ ವರಮಹಾಲಕ್ಷ್ಮಿ ಪೂಜೆಗೆ ಹೋಗ್ಲಿಕ್ಕಿದೆ, ಆ ಕಾರ್ಯಕ್ರಮ ಇದೆ. ಅಂತೂ ಪ್ರತಿ ವರ್ಷ ನಾನು ಮನೆಯಲ್ಲಿ ಅಂತ ಹೇಳಿ ಆಚರಿಸದಿದ್ರೂ ಕೂಡ, ಯಾಕಂತ ಹೇಳಿದರೆ ನಾನು ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ಏನಿದೆ, ದೀಪಾವಳಿ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ ನಾನು ಲಕ್ಷ್ಮೀ ಪೂಜೆಯನ್ನು ಮಾಡ್ತೇನೆ ಮನೆಯಲ್ಲಿ. ಸೊ ಆವಾಗ ಮಾಡ್ತೇನೆ. ವರಮಹಾಲಕ್ಷ್ಮಿ ಪೂಜೆ ಅಂಥೇಳಿ ನಾನು ಮನೆಯಲ್ಲಿ ನಾನು ಆಚರಣೆ ಮಾಡೋದಿಲ್ಲ, ನಾನಾಗಿ ಪೂಜೆ ಮಾಡೋದಿಲ್ಲ. ಆದರೆ ಅದನ್ನು ನಾನು ಆಚರಿಸ್ತೇನೆ. ಹೇಗೆ ಅಂತ ಹೇಳಿದರೆ, ಬೇರೆ ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋಗಿ ಅಥವಾ ಹೇಗೆ ಅಂಥೇಳಿ ನಾನು ಅದನ್ನು ಪ್ರತಿ ವರ್ಷ ಸಹ ನಾನು ಹೋಗ್ತಾ ಇರ್ತೇನೆ. ದೀಪಾವಳಿ ಟೈಮಲ್ಲಿ ಆದರೆ ನಾನು ಮನೆಯಲ್ಲೇ ಅದನ್ನು ಆಚರಣೆ ಮಾಡ್ತೇನೆ. ಮತ್ತು ನನಗೆ ವಿಶೇಷ ಏನು ಅಂತ ಹೇಳಿದರೆ, ಈ ನವರಾತ್ರಿಯಲ್ಲಿ ಏನಿದೆ, ನವರಾತ್ರಿ 9 ದಿನ ಏನಿದೆ, ಆ ನವರಾತ್ರಿ 9 ದಿನ ನನಗೆ ನನ್ನ ಜೀವನದಲ್ಲಿ ಬಹಳಷ್ಟು ಒಂದು ವಿಶೇಷವಾದ ದಿನ ಅದು ನವರಾತ್ರಿ ಅಂತ ಹೇಳಿದರೆ. ನವರಾತ್ರಿಗೆ ನಾನು 9 ದಿನಗಳ ಕಾಲ ಕೂಡ 24 ಅವರ್ಸ್ ನಾನು ನೀರಲ್ಲೇ ಇರ್ತೇನೆ, ಏನು ತಗೊಳ್ಳೋದಿಲ್ಲ. 24 ಅವರ್ಸ್ ನೀರಲ್ಲೇ ಇರ್ತೇನೆ. ಪ್ರತಿದಿನ ನಾನು ಮನೆಯಲ್ಲಿ ಪೂಜೆ ಮಾಡ್ತೇನೆ. ಮತ್ತು ಒಂದು ದಿನ ಮನೆಯಿಂದ ನಾನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಿ ಸನ್ನಿಧಾನ ಏನಿದೆ ಅಲ್ಲಿಗೆ ನಾನು ಪಾದಯಾತ್ರೆ ಮಾಡ್ತೇನೆ. ಇದು ಕಳೆದ 11 ವರ್ಷಗಳಿಂದ ನಾನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಸೊ ಅದನ್ನು ನಾನು ತುಂಬ ಆ ಮಾತ್ರಕ್ಕೆ ಲಕ್ಷ್ಮೀ ಪೂಜೆ ಮಾಡೋದಿಲ್ಲ ಅಂತಲ್ಲ, ದೀಪಾವಳಿ ಟೈಮಲ್ಲಿ ಮಾಡ್ತೇನೆ. ಬಟ್ ನಾನು ನನಗೆ ದೇವರನ್ನು ಒಂದು ಸ್ಮರಣೆ ಮಾಡೋದು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ನೋಡಿದರೆ ವಾರದಲ್ಲಿ ನಾನು 4 ದಿನ ನಾನು ವೆಜಿಟೇರಿಯನ್ನೇ. ಅಂದರೆ ಸೋಮವಾರ ಕದ್ರಿಗೆ ಹೋದರೆ, ಮಂಗಳವಾರ ಪೊಳಲಿಗೆ ಹೋಗ್ತೇನೆ, ಬುಧವಾರ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗ್ತೇನೆ, ಗುರುವಾರ ಸಾಯಿಬಾಬಾ ಮಂದಿರ ಹೋಗ್ತೇನೆ, ಶುಕ್ರವಾರ ಕಟೀಲಿಗೆ ಹೋಗ್ತೇನೆ, ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೇನೆ. ಸೊ ಎಲ್ಲರೂ ನನಗೆ ಕೇಳ್ತಾರೆ, ಯಾಕೆ ಮತ್ತೆ ಭಾನುವಾರ ಯಾಕೆ ಒಂದು ದಿನ ಬಿಟ್ರಿ ಅಂತ ಹೇಳಿ ನನಗೆ ಎಲ್ಲರೂ ಕೇಳ್ತಾರೆ. ಆದರೆ ಭಾನುವಾರ ಒಂದು ದಿನ ಹೊರತುಪಡಿಸಿ ಮತ್ತೆಲ್ಲ ಆಯಾಯ ದಿನಗಳಿಗೆ ಯಾವ ದೇವರಿಗೆ ಸಂಬಂಧಪಡ್ತದೆ ಆ ದೇವರಿಗೆ ನಾನು ಪ್ರತಿನಿತ್ಯ ನಾನು ಹೋಗ್ತೇನೆ. ಒಂದನೇದು. ಮತ್ತು ವಾರದಲ್ಲಿ ನಾನು 4 ದಿನ ನಾನ್ ವೆಜ್ ತಿನ್ನುವುದಿಲ್ಲ. ಅಂದರೆ ನಾನು ತಿನ್ನೋದಿರೋ ಕೇವಲ ಬುಧವಾರ, ಗುರುವಾರ ಮತ್ತು ಸಂಡೇ ಮಾತ್ರ. ಅಂತೂ ದೇವರ ಮೇಲೆ ನನಗೆ ಬಹಳಷ್ಟು ಅಪಾರವಾದ ನಂಬಿಕೆ. ನಾನು ಇವತ್ತು ಒಂದು ಬಹುಶಃ ಈ ಜನರ ಮಧ್ಯೆ ಅಥವಾ ಈ ಒಂದು ವೇದಿಕೆ ಇರ್ಬೋದು, ಅಥವಾ ಈ ಮಂಗಳೂರಿನ ಒಂದು ಮೇಯರ್ ಆಗಿರ್ಬೋದು, ಅಥವಾ ಇಷ್ಟೊಂದು ಜನರ ಮಧ್ಯೆ ನಾನು ಇಷ್ಟೊಂದು ಸ್ಥಾನಮಾನ ಸಿಗಲಿಕ್ಕೆ ನಿಜವಾಗಿಯೂ ಕೂಡ ನನಗೆ ನಾನು ನಂಬಿದಂಥ ಏನು ದೇವರಿದ್ದಾರೆ ಅದುವೇ ನನಗೆ ಶ್ರೀರಕ್ಷೆ. ನನ್ನ ದೇವರಿಗಿಂತ ಮೇಲೆ ನನಗೆ ಯಾವುದಿಲ್ಲ. ನಾನು ದೇವರದ್ದು ಪರಮ ಭಕ್ತಿ. ನಾನು ಪ್ರತಿಯೊಂದು ವಿಷಯಕ್ಕೆ ಕಲ್ಲು ಅದರಲ್ಲಿ ದೇವರಿದೆ ಅಂತ ಹೇಳಿದ್ರು ಕೂಡ ನಾನು ನಂಬ್ತೇನೆ. ಅಂದರೆ ಅಷ್ಟು ನನಗೆ ದೇವರ ಮೇಲೆ ತುಂಬ ನನಗೆ ಭಯ ಭಕ್ತಿ ಇದೆ. ದೇವರನ್ನು ನಾನು ಅತೀವ ನಂಬ್ತೇನೆ. ಹಾಗೆ. ಓಕೆ ಮೇಡಮ್, ನೀವು ಈಗಾಗಲೇ ಏನು ನವರಾತ್ರಿಯನ್ನ ಮತ್ತು ದೀಪಾವಳಿಯನ್ನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತೀರಿ ಅಂತ ಹೇಳಿದ್ರ. ಇದನ್ನ ನೀವು ಮನೆಯಲ್ಲಿ ಕೂರಿಸದಿದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿದ್ರಿ ಅಂತ, ಇದ್ರ ನಡುವೆ ಏನಾದ್ರೂ ಉಪವಾಸ ಮಾಡುವಂಥದ್ದು ಇಂಥದ್ದೇನಾದ್ರೂ ಇದೆಯಾ, ಹೇಗೆ? ಇಲ್ಲ, ಅದೇ
ದೀಪಾವಳಿ ಟೈಮಲ್ಲಿ, ಲಕ್ಷ್ಮೀ ಪೂಜೆ ಟೈಮಲ್ಲಿ ನಾನು ಏನು ತಿನ್ನುವುದಿಲ್ಲ. ರಾತ್ರಿ ನಾನು ಮನೆಯಲ್ಲಿ ಪೂಜೆ ಮಾಡ್ದೆ, ಅಂದರೆ ಫುಲ್ಲು ಮನೆಯಲ್ಲಿ ದೇವರ ಮಂಟಪ ಏನಿದೆ ಲಕ್ಷ್ಮೀ ಪೂಜೆಯನ್ನು ಇಟ್ಟು ಲಕ್ಷ್ಮಿಯನ್ನು ಇಟ್ಟು ಫುಲ್ಲು ತೋರಣ ಎಲ್ಲ ಹಾಕಿ ನಾನು ಪೂಜೆ ಮಾಡ್ತೇನೆ. ಸೊ ಪೂಜೆ ಆದ ನಂತರ ನಾನು ರಾತ್ರಿ ಊಟ ಮಾಡುವಂಥದ್ದು ಎಲ್ಲಿ ದೀಪಾವಳಿ ಟೈಮಲ್ಲಿ. ಬಟ್ ನವರಾತ್ರಿ ಟೈಮಲ್ಲಿ 9 ದಿನ ಕೂಡ ನಾನು ದಿನಾಲು ದೇವರಿಗೆ ಪೂಜೆ ಮಾಡ್ತೇನೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕೂಡ ದೇವರಿಗೆ ಪೂಜೆ ಮಾಡ್ತೇನೆ. ಬಟ್ ಆ ದಿನ ನಾನು 9 ದಿನ ಕೂಡ ಕೇವಲ ನೀರಲ್ಲಿ ಮಾತ್ರ ಇರುವುದು. ಇವನು ನನಗೆ ಒಮ್ಮೊಮ್ಮೆ ಇಲ್ಲದ್ರೆ ಸ್ವಲ್ಪ ತಲೆನೋವು ಆಗ್ತದೆ ಅಂತ ಹೇಳಿದರೆ ನಾನು ಕಾಫಿ ಕುಡಿತೇನೆ. ಸೊ ಆ 9 ದಿನಗಳ ಕಾಲ ನಾನು ಕಾಫಿ ಸಹ ಕುಡಿಯುವುದಿಲ್ಲ, ಇವನು ಬೊಂಡಾಗಲಿ ಎಳನೀರಾಗಲಿ ಏನು ಕುಡಿಯುವುದಿಲ್ಲ. ಜಸ್ಟ್ 24 ಗಂಟೆ ಕೂಡ ನಾನು ನೀರಲ್ಲೇ ಇರೋದು 9 ದಿನ. ಸೊ 9ನೇ ದಿನ ಹೋಗಿ ಕಟೀಲಿಗೆ ಪಾದಯಾತ್ರೆ ಮಾಡ್ತೇನೆ. ಅಂದರೆ ಆ ಮಧ್ಯದಲ್ಲಿ ಯಾವುದಾದ್ರೂ ಒಂದು ದಿನ ಕಟೀಲು ದೇವಸ್ಥಾನಕ್ಕೆ ಹೋಗ್ತೇನೆ. ನಂತರ ಆ ಕಟೀಲು ದೇವಸ್ಥಾನದಲ್ಲಿ 9ನೇ ದಿನ ನಾನು ಉಪವಾಸ ಬಿಡುವಂಥದ್ದು ಅಲ್ಲಿ. ಇವತ್ತು ಮೇಯರ್ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ. ಜನರ ಜೊತೆ ಒಂದು ಮುಕ್ತ ಮಾತಾಡ್ಲಿಕ್ಕೆ ಅವಕಾಶ ಕೂಡ ಇದೆ ಇವತ್ತಿದೆ. ಸೊ ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ. ಮೇಡಮ್, ಇನ್ನೊಂದು ವಿಷಯ ಅಂದ್ರೆ ನೀವು ಬಾಲ್ಯದಿಂದಲೂ ಕೂಡ ಈ ರೀತಿಯ ಒಂದು ಹಬ್ಬ ಆಚರಣೆಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರಾ ಹೇಗೆ ಅಂತ? ಬಾಲ್ಯದಿಂದ ಅಂತ ಹೇಳಿದರೆ ಬಹುಶಃ ನನಗೆ ಬುದ್ಧಿ ಬೆಳೆಯುವಾಗ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಕೇವಲ ಶುಕ್ರವಾರ ಮಾತ್ರ ನನ್ನ ಅಮ್ಮ ಶುಕ್ರವಾರ ನಾನ್ ವೆಜ್ ಮಾಡೋದೇ ಇಲ್ಲ. ಮತ್ತು ಶುಕ್ರವಾರ ನಾವು ಯಾವಾಗಲೂ ದೇವರನ್ನು ಪೂಜೆ ಮಾಡೋದು ಮನೆಯಲ್ಲಿ. ಪ್ರತಿ ಶುಕ್ರವಾರ ಮನೆಯಲ್ಲಿಯೂ ಸಹ ಪೂಜೆ ಇತ್ತು. ಸೊ ಅದು ಕಂಟಿನ್ಯೂ ಆಯಿತು. ಮತ್ತು ನಾನು ಸಹ ದೊಡ್ಡವಳಾದ ನಂತರ ಅದನ್ನು ನಾನು ಕೂಡ ಶುಕ್ರವಾರವನ್ನು ಕಂಟಿನ್ಯೂ ಮಾಡಿದೆ. ಇದು ನನ್ನ ಅಮ್ಮನಿಂದ ಬಂದಂಥದ್ದು. ಇವನ್ ಈ ಲಕ್ಷ್ಮೀ ಪೂಜೆ ಸಹ ಮಾಡುವಂಥದ್ದು ನನ್ನ ಅಮ್ಮನಿಂದ ಬಂದಂಥದ್ದು. ಅಮ್ಮ ಮಾಡ್ತಾಯಿದ್ರು. ಸೊ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೇನೆ. ಈಗ ಇದು ಸಹ ಹಾಗೆ, ಯಾವುದು ಈಗ ತಾವು ಕೇಳಿರುವಂತೆ ಏನು ಉಪವಾಸ ಇರ್ಬೋದು, ಇದನ್ನು ಮದುವೆ ನಂತರ ಕೂಡ ನಾನು ಅದನ್ನು ನಿರಂತರವಾಗಿ ಈಗ ಮಾಡ್ತಾ ಇದ್ದೇನೆ. ಆದರೆ ಮತ್ತೆ ಒಂದೊಂದು ದಿನಗಳು ಕೊಂಡಿತು ನನ್ನ ಜೀವನದಲ್ಲಿ. ಸೋಮವಾರ ಉಪವಾಸ ಮಾಡುವ, ಮಂಗಳವಾರ ಮಾಡುವ, ಒಂದೊಂದು ಆ್ಯಡ್ ಮಾಡ್ತಾರೆ. ಈಗ ಉಳಿದಿರೋದು ಕೇವಲ 3 ದಿನ ಮಾತ್ರ. ಅಂದ್ರೆ ನಾನ್ ವೆಜ್ ತಿನ್ನದೇ ಇರುವಂತದ್ದು ಉಳಿದಿರೋದು ಕೇವಲ 3 days ಮಾತ್ರ. ಪ್ರಿಯರ ಅಥವಾ ನಾನ್ ವೆಜ್ ಪ್ರಿಯರ ಅಂತ? ನಿಜವಾಗಿ ನಾನು ನಾನ್ ವೆಜ್ ಪ್ರಿಯರು. ಅಂದ್ರೆ ನನಗೆ ಫಿಶ್ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಆದರೆ ಆ ಸಮಯದಲ್ಲಿ ನಾನು ಅಡಿಗೆ ಮಾಡಿದಾಗ, ನಾನು ಫ್ರೀ ಇದ್ದಾಗ ನಾನೇ ಅಡಿಗೆ ಕುಕ್ಕಿಂಗ್ ಮಾಡ್ತೇನೆ. ಸೊ ಆ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ಗಂಡ ಇರ್ಬೋದು ಅಥವಾ ಮಕ್ಕಳೇ ಇರ್ಬೋದು, ಅವರಿಗೆ ಬೇಕು ಅಂತಾದ್ರೆ ನಾನೇ ಅದನ್ನ ಪ್ರಿಪೇರ್ ಮಾಡಿ ಕೊಡ್ತೇನೆ. ಬಟ್ ನನಗೇನು ಅದನ್ನು ತಿನ್ಬೇಕು ಅಂತೇಳಿ ಯಾವತ್ತೂ ಆಗಿಲ್ಲ. ಓಕೆ ಮೇಡಮ್, ನಿಮ್ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಮೇಡಮ್, ಇದು ಸಚಿನ್ ಅಂತ ಮಂಗಳೂರಿಂದ ಮಾತಾಡ್ತೀನಿ. ಓಕೆ ಸಚಿನ್ ಅವರೇ, ಈಗ ನಮ್ಮ ಜೊತೆ ಮೇಯರ್ ಮಹಾಲಕ್ಷ್ಮಿ ಆಗಿ ಕವಿತಾ ಸನಿಲ್ ಅವರು ಇದ್ದಾರೆ. ಅವ್ರ ಜೊತೆ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಹಾಗೆಲ್ಲ ನಾವೊಂದು ಬಲ್ಮಠದಲ್ಲಿ ನಾವು ಹೇಳಿದ್ವಿ. ಲಾಸ್ಟ್ ಟೈಮ್ ನೀವು ರೈಡ್ ಮಾಡಿದ್ರಲ್ಲ ಮಸಾಜ್ ಪಾರ್ಲರ್ ಇದೆ. ಸಚಿನ್ ಅವರೇ, ನೀವು ಏನು ಹೇಳ್ತಿದ್ದೀರಾ ಸ್ಪಷ್ಟವಾಗಿ ಹೇಳಿ, ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ನೀವು ಮಾತಾಡೋದ್ರಲ್ಲಿ. ಹಲೋ, ಈಗ ನೋಡಿ, ಲಾಸ್ಟ್ ಟೈಮ್ ಒಂದು ಮಸಾಜ್ ಸೆಂಟರ್ ನೀವು ಇದು ಮಾಡಿದ್ರಲ್ಲ, ರೈಡ್ ಮಾಡಿದ್ರಲ್ಲ ಬಲ್ಮಠದಲ್ಲಿ. ಹೇಳಿ. ಅದೀಗ ಈಗ ಕೂಡ ಓಪನ್ ಉಂಟು ಮೇಡಮ್. ಅದು ಏನು ಕೂಡ ಅದು ಇದಿಲ್ಲ, ರಾಜರೋಷವಾಗಿ ನಡೀತಾ ಉಂಟು. ಅದಕ್ಕೆ ಏನಾದ್ರು ಒಂದು ಬೇಕಪ್ ಮಾಡ್ಬೇಕು. ತಾವು ಹೇಳಿರುವಂತೆ ಬಲ್ಮಠದಲ್ಲಿ ಅಲ್ಲ, ಜ್ಯೋತಿಯಲ್ಲಿ ನಾವು ಅದು ಇಲ್ಲ. ಗೊತ್ತಾಯ್ತು. ಇಲ್ಲ, ಜ್ಯೋತಿಯಲ್ಲಿ ಓಪನ್ ಇಲ್ಲ. ಜ್ಯೋತಿಯಲ್ಲಿ ಓಪನ್ ಬೀಗ ಹಾಕಿದೆ. ಅದು ಕೀ ನಮ್ಮ ಹತ್ರ ಕಾರ್ಪೊರೇಷನ್ ಅಲ್ಲೇ ಇದೆ, ಅದು ಓಪನ್ ಆಗಿಲ್ಲ. ಹೌದಾ? ಹಾಗೆ ಓಪನ್ ಉಂಟಲ್ಲ ಮೇಡಮ್? ಇಲ್ಲ, ಅದು ಕೀ ನಮ್ಮ ಹತ್ರ ಉಂಟು. ಅದು ಇಲ್ಲಿಗಲ್ ಆಗಿದೆ. ಯಾಕಂತ ಹೇಳಿದ್ರೆ ಅದು ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ಪಾರ್ಕಿಂಗ್ ಜಾಗದಲ್ಲಿ ಸಹ ಅವರು ಅದನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಚಾನ್ಸೇ ಇಲ್ಲ. ಅಲ್ಲಿದ್ದಲ್ಲ, ಅದು ನೀವು ಇನ್ನೊಂದು ಕಡೆದು ಓಪನ್ ಮಾಡಿದ್ದು ಅಂತ ಹೇಳಿದ್ರೆ ಅದು ನಮ್ಮ ಇದ್ರ ಹತ್ರ ಯೂನಿಟಿ ಹಾಸ್ಪಿಟಲ್ನ ಪಕ್ಕದಲ್ಲಿ ಪ್ಲಾಟಿನಮ್ ಥಿಯೇಟರ್ ಏನಿದೆ ಅದರ ಪಕ್ಕದ್ದು ಓಪನ್ ಆದದ್ದು. ಓಪನ್ ಆದಕ್ಕೆ ಅವರ ಮೇಲೆ ನಾವು FIR ದಾಖಲು ಮಾಡಿದ್ದೇವೆ. ಬೇರೆದಕ್ಕಿರ್ಬೋದು, ಇಲ್ಲ 100% ಇಲ್ಲ. ಬೀಗ ನಾವು ಸೀಲ್ ಮಾಡಿದ್ದೇವೆ, ಅದು ಹಾಗೇ ಇದೆ, ಬಂದೇ ಇದೆ. ಹೌದಾ? ಓಕೆ ಓಕೆ, ಕನ್ಫರ್ಮ್ ಆಗಿ ಅಂದ್ರೆ ನಾವು ಇದ್ರೆ ನಾವು ಖಂಡಿತವಾಗಿ ನಾವು ಕಾಲ್ ಮಾಡ್ತೀವಿ. ನನಗೆ ತಿಳಿಸಿ ತಾವು. ಓಕೆ ಓಕೆ, ಖಂಡಿತವಾಗಿ. ಓಕೆ ಸಚಿನ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
ಮೇಡಮ್, ಈಗಾಗಲೇ ಜನರು ಕೂಡ ಏನು ಅವರಿಗೆ ಕನ್ಫ್ಯೂಷನ್ ಇದೆ ಅದನ್ನು ನಿಮ್ಮ ಜೊತೆ ತಿಳಿಸಿದ್ದಾರೆ. ನೀವು ಫೇಮಸ್ ಆಗಿರೋದಂದ್ರೆ ಈಗಾಗಲೇ 2 ರೈಡ್ ಮಾಡಿದ್ದೀರಾ ಒಟ್ಟೊಟ್ಟಿಗೆ. ಒಂದು ಮಸಾಜ್ ಪಾರ್ಲರ್ ಏನಿದೆ ಅದರ ಬೆನ್ನಲ್ಲೇ ಇನ್ನೊಂದು ರೈಡ್ ಮಾಡಿದ್ರೆ, ಇಲ್ಲಿಗಲ್ ಆಗಿ ಏನು ಒಂದು ಆಟ, ಆ ಗೇಮ್ ಏನು ನಡೀತಾ ಇತ್ತು ಅಲ್ಲಿಗೆ ಹೋಗಿ ಒಂದು ರೈಡ್ ಮಾಡಿದ್ದೀರಾ. ಸೊ ಇಂತಹ ಹಲವಾರು ಕೇಸ್ಗಳು ನಿಮ್ಮ ಕಣ್ಣು ಮುಂದೆ ಬಂದಿರ್ಬೋದು. ಅದನ್ನೇನಾದರೂ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಈಗಾಗಲೇ ಏನು ಅಂತ ಹೇಳಿದರೆ, ಎಲ್ರಿಗೂ ಕೂಡ ಏನು ಮಸಾಜ್ ಪಾರ್ಲರ್ ಇರ್ಬೋದು ಅಥವಾ ಸ್ಕಿಲ್ ಗೇಮ್ಗಳು ಏನಿರ್ಬೋದು, ಅದಕ್ಕೆ ಈಗ ಸ್ವಲ್ಪ ಕಾಲಾವಕಾಶ ಬೇಕು. ಯಾಕಂತ ಹೇಳಿದರೆ ನಾವೀಗಾಗಲೇ ಅವರಿಗೆ ನೋಟಿಸ್ ಮಾಡಿದ್ದೇವೆ. ನೋಟಿಸ್ ಮಾಡಿ ಅಂದರೆ ಕೆಲವನ್ನು ಏನು ಅಂತ ಹೇಳಿದರೆ, ನಮ್ಮ ಏನು ಕಾರ್ಪೊರೇಷನ್ನ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ಏನಿದ್ದಾರೆ ಅವರು ಅದನ್ನು ಫೈಂಡ್ ಔಟ್ ಮಾಡಬೇಕು ಎಲ್ಲೆಲ್ಲಿ ಇದೆ ಅಂಥೇಳಿ. ಸೊ ಅದನ್ನೀಗ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಸರಿಸುಮಾರು 22 ಮಸಾಜ್ ಪಾರ್ಲರ್ಗಳಿಗೆ ಈಗ ನೋಟಿಸ್ ನೀಡಲಾಗಿದೆ. ಮತ್ತು ಸ್ಕಿಲ್ ಗೇಮ್ಗಳು ಏನಿವೆ ಅದಕ್ಕೆ ಕೂಡ ನೋಟಿಸ್ ಮಾಡಲಾಗಿದೆ, ಈಗಾಗಲೇ ಮಾಡಿದೆ. ಮತ್ತು ಇನ್ನು ಉಳಿದದ್ದು ಎಲ್ಲೆಲ್ಲ ಇದೆ ಅದನ್ನು ಹುಡುಕ್ತಾ ಇದ್ದಾರೆ. ಸೊ ಇಮಿಡಿಯೇಟ್ ನಾವು ಕೊಡ್ತೇವೆ. ಓಕೆ, ನಾನು ಬ್ಯಾಕ್ ಟು ಇವಾಗ ಹಬ್ಬಕ್ಕೆ ಬರ್ತೀನಿ. ನೀವು ಈಗಾಗಲೇ ತಿಂಡಿ ಬಗ್ಗೆ ಹೇಳ್ತಾ ಇದ್ದೀರಿ. ನಿಮಗೆ ಇಷ್ಟವಾಗಿರುವಂತಹ ಊಟ ಅಂದರೆ ನಾನ್ ವೆಜ್ ಅಂತ ಹೇಳಿದರೆ, ಅದರಲ್ಲೂ ಮೀನು ಅಂತ. ಸೊ ನಿಮಗೆ ಎಲ್ಲಾದರೂ ಹೋಟೆಲ್ಗೆ ಹೋಗ್ಬೇಕಾದ್ರೆ ಮೀನು ತಿನ್ಬೇಕು ಅಥವಾ ರೋಡಲ್ಲೇ ಏನೋ ಹೋಗ್ತಾ ಇರ್ತೀರಿ, ನಂಗೆ ಅದು ತಿನ್ಬೇಕು ಅಂತ ಆಸೆ ಆದಾಗ ತಕ್ಷಣ ಇಳಿದು ಹೋಗ್ತೀರಾ ಹೇಗೆ ಅಂತ? ಹಾಗೇನಿಲ್ಲ ಅಂತ ಹೇಳಿದರೆ, ಆದರೆ ನನಗೆ ಒಂದು ಆಗಬೇಕು ಅಂತ ಹೇಳಿದರೆ ಅದು ಆಗಲೇಬೇಕು. ಅದರಲ್ಲಿ ಕಾಂಪ್ರಮೈಸೇ ಇಲ್ಲ. ನಾನು ಅದು ತಿನ್ನೋದಾಗಲಿ ಯಾವುದೇ ವಿಷಯದಲ್ಲಿ ಆಗಲಿ ಅದು ನನಗೆ ಯಾವಾಗಲೂ ಮನೇಲಿ ಹೇಳ್ತಾರೆ, ನೀನು ಫಸ್ಟ್ ಹಠ ಬಿಡಬೇಕು ಅಂತ ಹೇಳ್ತಾರೆ. ಒಂದು ಆಗಬೇಕು ಅಂತ ಹೇಳಿದರೆ ಅದು ಏನೇ ಆಗಲಿ ಅದು ನನಗೆ ಬೇಕೇ, ಅದು ನಾನು ಬಿಡುವುದೇ ಇಲ್ಲ. ಅದು ಬೇಕು ಅಂತ ಆದರೆ ಅದು ಬೇಕೇ. ಸೊ ಒಂದು ವೇಳೆ ತಾವು ಕೇಳಿರುವ ಹಾಗೆ ಏನಾದರೂ ನನಗೆ ಅದು ತಿನ್ನಬೇಕು ಅಥವಾ ಅದು ಬೇಕು ಅಂತಾದರೆ ಎದ್ದು ಹೋಗಿರ್ಬೋದು. ನಾನು ಹೋಗುವ ಅದನ್ನು ಇನ್ಸಿಡೆಂಟ್ಸ್ ನೆನಪಲ್ಲಿದೆಯಾ? ಕಡಿಮೆ. ನಾನು ಹೋಟ್ಲಲ್ಲಿ ತಿನ್ನೋದು ಅಂತ ಹೇಳಿದರೆ ಬಹಳಷ್ಟು ಕಡಿಮೆ. ಮೊದಲೆಲ್ಲ ಹೋಗ್ತಿದ್ದೇವೆ ಮೊದಲು ನನ್ನ ಹಸ್ಬೆಂಡ್ ನಾವೆಲ್ಲ ಹೋಗ್ತಿದ್ವಿ. ಬಟ್ ಇತ್ತೀಚೆಗೆ ಏನು ಹೋಟ್ಲಲ್ಲಿ ತಿಂದರೂ ಕೂಡ ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಮನೆಯಲ್ಲೇ ನನ್ನ ಅತ್ತೆ ಒಳ್ಳೆ ಅಡಿಗೆ ಮಾಡ್ತಾರೆ, ಮತ್ತೆ ಹಾಗಾಗಿ ಹೌದು, ಹಾಗಾಗಿ ಖುಷಿಯಾಗಿದ್ದೇನೆ. ಸೊ ಮನೆಯಲ್ಲೇ ನಾನು ತಿಂತೀನಿ ಹಾಗೆ ಕಡೆ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ 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 ಹಲೋ, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸನ್ನಿಧಿ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸನ್ನಿಧಿ ಅವರೇ? ನಾನು ಲಾಲ್ಬಾಗ್ ಇಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಮೇಯರ್ ಅವರು ನಮ್ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ಬೋದು? ಯಾ ಸರ್. ಹೇಳಮ್ಮ, ಹೇಳಿ. ನಮಸ್ತೆ ಮ್ಯಾಮ್. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು ಮ್ಯಾಮ್. ಹೇಳಿ. ಓಕೆ ಯಾ ಮ್ಯಾಮ್, ನಿಮ್ಮನ್ನ ಚಾನೆಲ್ 1 ನಲ್ಲಿ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಹೇಳಿ. ಓಕೆ ಮ್ಯಾಮ್, ಅದೇ ಇವಾಗ ತುಂಬಾನೇ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಲ್ವಾ? ಅದೇ ಮಸಾಜ್ ಸೆಂಟರ್ ರೇಡ್ ಆಗಿರ್ಬೋದು, ಎಲ್ಲ ಪಾರ್ಕಿಂಗ್, ಅದೇ ಗವರ್ಮೆಂಟ್ ಪ್ರಾಪರ್ಟಿ ಆ ಒಂದು ವಿಷಯ ಆಗಿರ್ಬೋದು. ಸೊ ಇಷ್ಟು ತನಕ ಒಂದು ಮೇಯರ್ ಅಂತ ಅನ್ಕೊಂಡಿದ್ರಲ್ಲಿ ನೀವು ಒಬ್ರು ಯಾವಾಗ ಎದ್ದು ಕಾಣಿಸ್ತಾ ಇದ್ದೀರಾ, ಅದು ಕೂಡ ಒಂದು ವುಮೆನ್ ಆಗ್ಬಿಟ್ಟು ತುಂಬಾನೇ ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ. ಸೊ ನೀವು ನಮ್ಗೆಲ್ಲ ಒಂದು ಸ್ಫೂರ್ತಿ ತರ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಇದೇ ರೀತಿ ತುಂಬಾನೇ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರಿ. ನಿಮ್ಮನ್ನ ಈ ರೀತಿ ನೋಡಕ್ ತುಂಬಾನೇ ಖುಷಿ ಆಗ್ತಾ ಇದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಸನ್ನಿಧಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮೇಡಮ್, ಈಗಾಗಲೇ ಅವರು ಕೂಡ ಹೇಳಿದ್ರು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ. ಸೊ ನಿಮಗೆ ಈ ತರ ಕೆಲಸಗಳು ಮಾಡಬೇಕು ಅಂದ್ರೆ ಯಾರಾದ್ರೂ ಪ್ರೇರಣೆ ಇದ್ದಾರಾ ಅಂತ? ನಿಮಗೆ ಸ್ಫೂರ್ತಿ ಅಥವಾ ನಿಮಗೆ ಇನ್ಸ್ಪಿರೇಷನ್ ಯಾರಾದ್ರೂ ಇದ್ದಾರಾ? ಇಲ್ಲ, ಹಾಗೇನಿಲ್ಲ. ಯಾಕಂತ ಹೇಳಿದರೆ ಫಸ್ಟ್ ಯಾರೇ ಆಗಲಿ, ಅದು ಮಹಾನಗರ ಪಾಲಿಕೆ ಮೇಯರ್ ಆಗಿರಲಿ ಅಥವಾ ಯಾವುದೇ ಒಂದು ಜನಪ್ರತಿನಿಧಿಗೆ, ನಾನು ತಿಳ್ಕೊಂಡಿರುವಂಥದ್ದು ಜನಪ್ರತಿನಿಧಿಗೆ ಅವರ ಜವಾಬ್ದಾರಿ ಫಸ್ಟ್ ಗೊತ್ತಿರಬೇಕು. ಅಂದರೆ ನನ್ನ ಜವಾಬ್ದಾರಿ ಏನು, ನಾನು ಮೇಯರ್ ಆಗಿದ್ದುಕೊಂಡು ಏನು ಮಾಡಬೇಕು, ಏನು ಮಾಡಬಲ್ಲೆ ಅನ್ನೋದನ್ನು ನಾನು ತಿಳ್ಕೊಳ್ಬೇಕು. ಸೊ ಮೇಯರ್ ಆಗಿದ್ದುಕೊಂಡು ನನ್ನ ಕರ್ತವ್ಯ ಏನಿದೆ, ಯಾವುದೆಲ್ಲ ಪ್ರಾಮಾಣಿಕವಾಗಿ ನಾನು ಯಾವುದನ್ನು ಮಾಡಲಿಕ್ಕೆ ಆಗ್ತದೆ ನಾನು ಅದನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಆ ಚೇರಿಗೆ ವ್ಯಾಲ್ಯೂ ಇಲ್ಲ ಅಂತ ನಾನು ತಿಳ್ಕೊಂಡದ್ದು. ಸುಮ್ಮನೆ ಬಂದು ಚೇರಲ್ಲಿ ಕೂತು ಎದ್ದು ಹೋಗೋದಕ್ಕಿಂತ ಸೊ 1 ವರ್ಷ ನನಗೆ ಅವಕಾಶ ಕೊಟ್ಟಿದ್ದಾರೆ, ದೇವರು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಜನರು ಅವಕಾಶ ಮಾಡಿಕೊಟ್ಟು, ವಿಶೇಷವಾಗಿ ನಮ್ಮ ಪಕ್ಷ ಇವತ್ತು ನನಗೆ ಅದೊಂದು ಅವಕಾಶ ಮಾಡಿಕೊಟ್ಟಿದೆ. ಸೊ ಆ ಅವಕಾಶವನ್ನು ಜನರು ಕೂಡ ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿರ್ತಾರೆ.
ಯಾವುದೋ ಒಂದು, ಈಗ ತಾವು ಹೇಳಿದ್ರಿ ಮನೆಯಲ್ಲಿ ಒಂದು ಹೆಣ್ಣು ಅಂತ ಹೇಳಿದ್ರೆ ಆ ಮಹಾಲಕ್ಷ್ಮಿ ಅಂತೇಳಿ, ಒಂದು ಮನೆಯನ್ನ ಹಾಳು ಮಾಡೋದು ಕೂಡ ಹೆಣ್ಣು, ಒಳ್ಳೇದು ಮಾಡೋದು ಕೂಡ ಹೆಣ್ಣು ಅಲ್ವಾ? ಹಾಗಿರುವಾಗ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಾನು ಕೂತಿರ್ಬೇಕಾದ್ರೆ ನನ್ನ ಜವಾಬ್ದಾರಿ ಬಹಳಷ್ಟು ಇರ್ತದೆ. ನನ್ನನ್ನು ಜನರು ನೋಡ್ತಾರೆ, ಇವರು ಏನು ಮಾಡ್ತಾರೆ, ಇವರು ಯಾವ ರೀತಿ ಆಡಳಿತ ಕೊಡ್ತಾರೆ, ಅಥವಾ ಜನರಿಗೆ ಯಾವ ರೀತಿ ಇವರು ಸ್ಪಂದನೆ ನೀಡ್ತಾ ಇದ್ದಾರೆ, ಅಥವಾ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನರು ನೋಡ್ತಾರೆ. ಆದ್ರೂ ಸಹ ಮಂಗಳೂರು ಅಂತ ಹೇಳಿದ್ರೆ ನಾನು ಹೇಳಿದಾಗೆ ನನ್ನ ಹಾಗೆ ಎಲ್ಲರೂ ಸಹ ಮೀನ್ ತಿನ್ನುವವರು ಜಾಸ್ತಿ, ಬುದ್ಧಿವಂತರು ಜಾಸ್ತಿ. ಮಂಗಳೂರು ಅಂತ ಹೇಳಿದ್ರೆ ಬಹುಶಃ ಬಹಳ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿ ನಮ್ಗೆ ಫೇಮಸ್ ಆಗಿದೆ. ಸೊ ಹಾಗಿರುವಾಗ ಮಂಗಳೂರಿನವರೆಲ್ಲರೂ ಸಹ ಬುದ್ಧಿವಂತರು, ಅದು ಮಾತ್ರ ಅಲ್ಲ ಶಾಂತಿ ಪ್ರಿಯರು. ಯಾವುದು ಏನು ಮಾಡ್ತಾ ಇದ್ದಾರೆ, ಅಥವಾ ಈಗ ಮೇಯರಾಗಿದ್ದುಕೊಂಡು ನಾನು ಒಳ್ಳೇದು ಮಾಡಿದ್ರೆ ಅದನ್ನು ಒಳ್ಳೇದು ಅಂತ ಹೇಳ್ತಾರೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅಂತ ಹೇಳ್ತಾರೆ. ಅಂತ ಜನರು ಮಂಗಳೂರಿನವರು ಅಂತ ಹೇಳಿದ್ರೆ ಅಂತ ಜನರು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈಗ ನಾನು ಕಳೆದ 4-5 ತಿಂಗಳಿಂದ ನಾನು ಅಧಿಕಾರ ಸ್ವೀಕರಿಸಿ ನನಗೆ ಗೊತ್ತಾಯ್ತು, ಬೇರೆ ಯಾವುದೇ ರೀತಿಯಲ್ಲಿ ಏನೇ ರಾಜಕೀಯ ಇರಲಿ, ಆದರೆ ಜನರದ್ದು ನನಗೆ ಕಾಂಟ್ಯಾಕ್ಟ್ ಇರ್ತದೆ. ಅಂದರೆ ಜನರು ನನಗೆ ಕಾಲ್ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ನನಗೆ ಜನರು ಯಾವತ್ತೂ ನನ್ನನ್ನು ದೂರಿಕೊಳ್ಳಿಲ್ಲ. ಈಗ ನಾನು ಹೇಳೋದು ಅಂತಲ್ಲ, ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಇರ್ಬೋದು, ಆದರೆ ಜನರು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ನನಗೆ ಫೋನ್ ಮಾಡಿ ಎಷ್ಟೋ ಸಮಯಗಳಿಂದ ಆಗದ ಸಮಸ್ಯೆ ನನ್ನನ್ನು ಅವರೊಂದು ಇಂಟ್ರೆಸ್ಟಲ್ಲಿ ನನ್ನಲ್ಲಿಗೆ ಬರ್ತಾರೆ, ನನ್ನ ಚೇಂಬರಿಗೆ, ಅಥವಾ ನನ್ನಲ್ಲಿ ಒಂದು ಏನೋ ಇವರು ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು ಅನ್ನುವ ದೃಷ್ಟಿಯಿಂದ ನನ್ನ ಮೇಲೆ ಪ್ರೀತಿ ಇಟ್ಟು ಬರ್ತಾರೆ. ಹಾಗಿರುವಾಗ ಏನೋ ಒಂದು ನನಗೆ ಖುಷಿ ಆಗ್ತದೆ. ನಾನು ಒಂದು ಈಗ ಕಳೆದ 4 ತಿಂಗಳಿಂದ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಅದರಿಂದ ನನಗೆ ತೃಪ್ತಿ ಇದೆ. ಇವತ್ತು ನಾನು ಕೆಲಸ, ಅದು ಮಸಾಜ್ ಪಾರ್ಲರ್ನ ರೈಡ್ ಇರ್ಬೋದು, ಸ್ಕಿಲ್ ಗೇಮ್ನ ರೈಡ್ ಇರ್ಬೋದು, ಅಥವಾ ಎನ್ಕ್ರೋಚ್ಮೆಂಟ್ ಮಾಡಿದನ್ನ ಡೆಮಾಲಿಷ್ ಮಾಡಿದ್ದಿರ್ಬೋದು, ಇವತ್ತು ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡಲಿಲ್ಲ ಅವರ ಮೇಲೆ ಇದಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ, ಅಥವಾ ಇವತ್ತು ಹಾಗಂತೇಳಿ ಪಾಪದವರಿಗೆ ಯಾವ ರೀತಿ ನಮಗೆ ಸಹಾಯ ಮಾಡ್ಲಿಕ್ಕಾಗ್ತದೆ ಅದನ್ನು ಮಾಡಿದ್ದೇವೆ, ಕಲಾವಿದರಿಗೆ ಯಾವ ರೀತಿ ಸಹಾಯ ಮಾಡ್ಲಿಕ್ಕಾಗ್ತದೆ ಅದನ್ನು ಮಾಡಿದ್ದೇನೆ. ಸೊ ನನ್ನ ಅವಧಿಯಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ನಾನು ಎಲ್ಲೂ ಬೇಕಿದ್ರೆ ಹೇಳ್ತೇನೆ, ನಾನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ. ಓಕೆ ಮೇಡಮ್, ನಿಮ್ ಜೊತೆ ಮಾತುಕತೆ ಮುಂದುವರಿಸ್ತೀವಿ. ಮೇಯರ್ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್.